ಓವನ್ ಇಲ್ಲದೇನೆ ನಾವು ಗುಲಾಬ್ ಜಾಮೂನ್ನ ಹಿಟ್ಟನ್ನು ಬಳಸ್ಕೊಂಡು ಸಿಂಪಲ್ಲಾಗಿ ಮನೆಯಲ್ಲಿ ನಾವು ಹನಿ ಕೇಕ್ನ ಮಾಡ್ಬೋದು. ಅದು ಅಂಗಡಿಯಿಂದ ತಂದಂಥ ಜಾಮೂನ್ ಹಿಟ್ಟು ಯಾವುದೇ ಒಂದು ಕಂಪ್ನಿ ತೊಗೋಬೋದು ನೀವು. ನೋಡಿ ಈ ರೀತಿ ಹನಿ ಕೇಕ್ನ ನಾನು ಮಾಡಿದ್ದೀನಿ. ತುಂಬ ಸಿಂಪಲ್ ಹಾಗೂ ತುಂಬಾ ಟೇಸ್ಟಿಯಾಗಿರುತ್ತೆ. ನಾವು ಜಾಮೂನ್ ಪೌಡ್ರಿಂದ ಮಾಡಿರೋದು ಅಂತ ಗೊತ್ತೇ ಆಗೋಲ್ಲ. ಬನ್ನಿ ಹೇಗೆ ಮಾಡೋದು ನೋಡೋಣ. ಇಲ್ಲಿ ನೋಡಿ ನಿಮ್ದು ಯಾವುದಾದ್ರೂ ಕಂಪ್ನಿಯಿಂದ ಜಾಮೂನ್ ಹಿಟ್ಟು ಅಥವಾ ಒಂದು ಪೌಡ್ರ್ ಏನಾದರೂ ತೊಗೊಂಡು ಅದಕ್ಕೆ ಒಂದು 1/4 ಚಮಚದಷ್ಟು ನಾನು ಅಡುಗೆ ಸೋಡಾನ ಹಾಕಿದ್ದೀನಿ. ನಂತರ ಸ್ವಲ್ಪನೇ ಇಲ್ಲಿ ಕಾಯಿಸಿ ಆರಿಸಿದ ಹಾಲನ್ನು ಹಾಕ್ತಾ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಹಾಲು ಮತ್ತು ನೀರನ್ನು ಎರಡೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅಂದರೆ ಒಂದರಲ್ಲೇ ಮಿಕ್ಸ್ ಮಾಡಿಲ್ಲ. ಫಸ್ಟ್ ಹಾಲಲ್ಲಿ ಹಾಕಿ ಸ್ವಲ್ಪ ಮಿಶ್ರಣನ ನಾನು ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ನಿಧಾನವಾಗಿ ಗಂಟು ಇಲ್ಲದೇ ಇರೋ ರೀತಿಯಲ್ಲಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಈ ಚಮಚದ ಸಹಾಯದಿಂದ ಕೂಡ ನೀವು ಮಿಕ್ಸ್ ಮಾಡ್ಕೋಬೋದು. ಆದರೆ ಗಟ್ಟಿ ಹಾಲು ಹಾಕಿ ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ರೀತಿಯಾಗಿ ಮಿಕ್ಸ್ ಆಗಿದೆ. ಇವಾಗ ಇದಕ್ಕೆ ಸ್ವಲ್ಪ ನೀರನ್ನು ಕೂಡ ನಾನು ಹಾಕ್ತೀನಿ. ನೋಡಿ ಈಗ ಹಾಲಾಯಿತು. ಹಾಲೊಂದು 3/4 ಕಪ್ಪಷ್ಟು ಹಾಕಿದ್ದೀನಿ ಹಾಲು. ಇಲ್ಲಿ ಅಳತೆ ಪ್ರಮಾಣ ಏನೋ ನಾನು ಹೇಳ್ತಿಲ್ಲ. ಒಂದು ದೋಸೆ ಹಿಟ್ಟಿನ ಅದಕ್ಕೆ ನೀವು ಕಲಿಸ್ಕೊಂಡ್ರೆ ಸಾಕಾಗುತ್ತೆ ಅಷ್ಟೇ ಹಾಕಬೇಕು ಇಷ್ಟೇ ಹಾಕಬೇಕು ಅಂತಿಲ್ಲ. ಯಾಕಂದರೆ ಇದು ಹೇಗೆ ಮಾಡಿದ್ರೂ ಚೆನ್ನಾಗಿ ಬರುತ್ತೆ. ಅದು ಕುಕ್ಕರಲ್ಲಿ ಮಾಡ್ತಿರೋದಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ನಿಮ್ಮ ಹತ್ರ ಓವನ್ ಇಲ್ಲ ಅಂದರೂ ಪರವಾಗಿಲ್ಲ, ಕುಕ್ಕರಲ್ಲೇ ಮಾಡ್ಕೋಬೋದು ಈ ರೀತಿಯಾದ ಹನಿ ಕೇಕ್ನ. ಇವಾಗ ನೋಡಿ ಸ್ವಲ್ಪ ನೀರನ್ನು ಕೂಡ ಹಾಕಿದ್ದೀನಿ. ನಂತರ ನಾನು ಸ್ಪ್ಯಾಚುಲ ಸಹಾಯದಿಂದ ಈ ರೀತಿಯಾಗಿ ಸ್ವಲ್ಪ ಒತ್ತಿ ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಗಂಟುಗಳಿದ್ದರೆ ಹೋಗಲಿ ಅಂತ. ನಂತರದಲ್ಲಿ ಈ ಇಟ್ಟಂಗೆ ಏನಾಗುತ್ತೆ, ಗುಳ್ಳೆಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ನಾವು ಅಡುಗೆ ಸೋಡಾ ಹಾಕಿರ್ತೀವಲ್ಲ ಅದರಿಂದ. ನೋಡಿ ಈ ರೀತಿಯಾಗಿ ರೆಡಿಯಾಗಿದೆ. ಈಗ ಒಂದು ದಪ್ಪ ತಳದ ಪಾತ್ರೆಗೆ ಒಂದು ಬೇಕಿಂಗ್ ಪೇಪರ್ನ ಹಾಕಿದ್ದೀನಿ. ಇನ್ನು ಪೇಪರ್ ಇಲ್ಲ ಅಂತ ಹೇಳಿದರೆ ನೀವು ಬೇಕಾದರೆ ವೈಟ್ ಪೇಪರ್ ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ತುಪ್ಪನ ಸವರ್ಬಿಟ್ಟು ಇಡ್ಬೋದು. ನೋಡಿ ಈ ರೀತಿಯಾಗಿ ಹಾಕಿದ್ದೀನಿ ಬೇಕಿಂಗ್ ಪೇಪರ್ನ. ನಂತರ ಇದಕ್ಕೆ ಚೆನ್ನಾಗಿ ತುಪ್ಪ ಸವರಬೇಕು. ಯಾಕಂದರೆ ಉಬ್ಬಿ ಬರುತ್ತಲ್ವ, ಅಂಟ್ಕೊಂಡ್ಬಿಡುತ್ತೆ ಕೆಳಗೆಲ್ಲ. ಅದರಿಂದ ನಂತರ ಚೆನ್ನಾಗಿ ತುಪ್ಪ ಸವರಿ ಆದಮೇಲೆ ಇಲ್ಲಿ ನಾವು ಹಿಟ್ಟನ್ನು ರೆಡಿ ಮಾಡಿದ್ವಲ್ಲ ಆ ಹಿಟ್ಟನ್ನು ಹಾಕ್ತಾಯಿದ್ದೀವಿ. ನೋಡಿ ಎಷ್ಟು ಸುಲಭದ ಕೆಲಸ, ಎಷ್ಟು ಬೇಗ ಕೂಡ ಆಗುತ್ತೆ ಅಂತ. ನೋಡಿ ಇಲ್ಲೆಲ್ಲ ನಿಮಗೆ ಕಾಣಿಸ್ತಾ ಇರ್ಬೋದು ಒಂಥರ ಗಟ್ಟಿ ಥರ ಅವೆಲ್ಲ ಗುಳ್ಳೆಗಳು ಬರೋಕ್ಕೆ ಸ್ಟಾರ್ಟ್ ಆಗಿದೆ ಆಗಲೇ. ಕೆಲವೊಬ್ರು ಇದಕ್ಕೆ ಏನು ಮಾಡ್ತಾರೆ ಅಂದರೆ ಬೇಕಿಂಗ್ ಸೋಡಾ ಬೇಕಿಂಗ್ ಪೌಡ್ರ್ ಎರಡೂ ಹಾಕ್ತಾರೆ. ಎರಡೂ ಹಾಕೋ ಅವಶ್ಯಕತೆ ಇಲ್ಲ. ಆ್ಯಕ್ಚುಲಿ ಅದರಲ್ಲೇ ಇರುತ್ತೆ, ಎಲ್ಲ ಹಾಕಿರ್ತಾರಲ್ಲ ಪೌಡ್ರೆಲ್ಲ ಅವರು. ಆದರೆ ನಾವು ಸ್ವಲ್ಪ ಇದಕ್ಕೆ ಅಡುಗೆ ಸೋಡಾನ ಹಾಕಿದ್ದೀವಿ ಅಷ್ಟೇ. ಅದನ್ನು ಸ್ಕಿಪ್ ಮಾಡಿದ್ರೆ ನಡೆಯುತ್ತೆ ನೀವು, ಆದರೆ ಸ್ವಲ್ಪ ಉಬ್ಬೋದು ಸ್ವಲ್ಪ ಕಡಿಮೆ ಆಗುತ್ತೆ. ನಂತರ ಒಂದು ಪಾತ್ರೆಗೆ ಸ್ವಲ್ಪ ನೀರನ್ನು ಕಾಯಕ್ಕಿಟ್ಟು ನಾನು ಈ ರೀತಿಯಾಗಿ ಇದನ್ನು ಮುಚ್ಚಿಡ್ತೀನಿ. ಬಟ್ ಇಲ್ಲಿ ಹಬೆ ಹೋಗೋಕ್ಕೆ ಸ್ವಲ್ಪ ಕಡಿಮೆ ಆಯಿತು ಅಂಥೇಳಿ ನಾನು ಬೇರೆ ಒಂದು ಇಡ್ಲಿ ಪಾತ್ರೆನ ಈ ರೀತಿ ಮುಚ್ಚಿದ್ದೀನಿ. ನೋಡಿ ಕೆಳಗಡೆ ನೀರು ಹಾಕಿಬಿಟ್ಟು ಒಂದು ಸ್ಟ್ಯಾಂಡನ್ನ ಇಟ್ಬಿಟ್ಟು ಅದರ ಮೇಲೆ ನಾನು ಈ ರೀತಿಯಾಗಿ ಹಿಟ್ಟನ್ನು ಇಟ್ಟಿದ್ದೆ. ಒಂದು ಸ್ವಲ್ಪ ಹೊತ್ತಾದಮೇಲೆ ಈ ರೀತಿ ಉಬ್ಬು ಬಂದಿದೆ. ನಾವು ಈ ಒಂದು ಕಡ್ಡಿಯ ಸಹಾಯದಿಂದ ಈ ರೀತಿ ತುಚ್ಚಿಡಬೇಕು. ನೋಡಿ ಮಧ್ಯದಲ್ಲಿ ಸ್ವಲ್ಪ ಹಸಿ ಇದೆ, ಆದರೆ ನಾನು ಮತ್ತೊಂದು 5 ನಿಮಿಷ ಇದನ್ನು ಇಡ್ತಾಯಿದ್ದೀನಿ. ಟೋಟಲ್ ಒಂದು 25ರಿಂದ 30 ನಿಮಿಷ ಇದನ್ನು ನಾನು ಬೇಯಿಸಿದ್ದೀನಿ. ನಿಮಗೆ ಈ ರೀತಿ ಬೇಡ ಅಂದರೆ ನೀವು ಇಡ್ಲಿ ಪಾತ್ರೆಯಲ್ಲಿ ಕೂಡ ಇದನ್ನು ಬೇಯಿಸ್ಕೋಬೋದು. ಇವಾಗ ನೋಡಿ ಮತ್ತೊಂದು 5 ನಿಮಿಷ ಆದಮೇಲೆ ಚೆನ್ನಾಗಿ ಬೆಂದಿದೆ. ಆಲ್ಮೋಸ್ಟ್ ಗೊತ್ತಾಗುತ್ತೆ ನೋಡಿದ ಕೂಡಲೇ, ಮೇಲುಗಡೆ ಎಲ್ಲ ಸೀಳು ಬಂದಿರುತ್ತೆ. ಈಗ ಪೂರ್ತಿಯಾಗಿ ತಣ್ಣಗಾಗಬೇಕು. ನೋಡಿ ಕೈ ಚೂರು ಅಂಟ್ತಾ ಇಲ್ಲ. ನಂತರದಲ್ಲಿ ಪೂರ್ತಿಯಾಗಿ ತಣ್ಣಗಾಗಿದೆ. ನಂತರ ಇದನ್ನು ಒಂದು ಪ್ಲೇಟಿಗೆ ಈ ರೀತಿ ದಬ್ಬಾಕ್ತಾ ಇದ್ದೀನಿ ನೋಡಿ. ನಂತರ ಈ ಪೇಪರ್ನ ಆರಾಮಾಗಿ ತೆಗಿಬೋದು. ನೋಡಿ ನೋಡೋಕ್ಕೂ ಕೂಡ ನಾವು ಅಂಗಡಿಯಿಂದ ತಂದಿದ್ದೇವೆ ಏನೋ ಅನಿಸ್ಬೇಕು, ಆ ರೀತಿಯ ಕೇಕ್ ಇದೆ. ನಿಮ್ಮ ಮನೆಯಲ್ಲಿ ಬರ್ಡೇ ಪಾರ್ಟಿ ಏನಾದ್ರು ಇತ್ತು ಅಂದರೆ ಈ ರೀತಿ ಕೇಕ್ನ ಮಾಡಿ ಇದಕ್ಕೆ ನೀವು ಮೇಲ್ಗಡೆ ಚಾಕ್ಲೇಟ್ ಸಿರಪ್ಪು ಅಥವಾ ಬೇರೆ ಡ್ರೈ ಫ್ರೂಟ್ಸ್ಗಳನ್ನು ನೀವು ಹಾಕಿ ಕಟ್ ಮಾಡ್ಬೋದು. ಮತ್ತು ಇದಕ್ಕೆ ಅಳತೆ ಪ್ರಮಾಣ ಕೂಡ ಬೇಕಾಗಿರೋಲ್ಲ. ನೋಡಿ ಈ ರೀತಿಯಾಗಿ ಫ್ಲಫಿ ಆದಂಥ ಕೇಕ್ ರೆಡಿಯಾಗಿದೆ. ಈಗ ಇದನ್ನು ನಾವು ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೋಬೋದು. ಇಲ್ಲ ಪೂರ್ತಿಯಾಗಿ ನೀವು ಹೀಗೆ ಇಡ್ತೀರಂತ ಕೂಡ ಇಡ್ಬೋದು. ನಾನು ಈ ರೀತಿ ಸ್ಕ್ವೇರ್ ಆಗಿ ಅಂದರೆ ಚೌಕಾಕಾರವಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಕಟ್ ಆದಮೇಲೆ ನೋಡಿ ಈ ರೀತಿಯಾಗಿ ಪೂರ್ತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನಂತರ ಒಂದು ಪ್ಯಾನ್ಗೆ ಸ್ವಲ್ಪ 1 ಕಪ್ಪಷ್ಟು ಸಕ್ಕರೆ, 1 ಕಪ್ಪಷ್ಟು ನೀರು, ಅಳತೆ ನಿಮ್ಗೆ ಬೇಕಾಗಿಲ್ಲ. ಅಂದರೆ ಸಕ್ಕರೆ ಮುಳುಗೋವರೆಗೆ ನೀರು ಹಾಕಿ ನಂತರ ಸ್ವಲ್ಪ ಏಲಕ್ಕಿನ ಹಾಕಿಬಿಟ್ಟು ಈ ರೀತಿ ನಾವು ಸಕ್ಕರೆ ಒಂದು ಪಾಕ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ 1 ಎಳೆ ಪಾಕ 2 ಎಳೆ ಪಾಕ ಏನಂತಿಲ್ಲ, ಜಸ್ಟ್ ಸಕ್ಕರೆ ಕರಗಿದ್ರೆ ಸಾಕಷ್ಟೇ. ನಂತರ ಒಂದು ಪ್ಯಾನ್ಗೆ 1 ಚಮಚದಷ್ಟು ತುಪ್ಪ ಹಾಕಿಬಿಟ್ಟು ಇದನ್ನು ಕ್ಲೀನಾಗಿ ಈ ಸ್ವಲ್ಪ ಸ್ಪ್ರೆಡ್ ಮಾಡಿಕೊಂಡು ನಾವು ಏನು ಕೇಕ್ನ ರೆಡಿ ಮಾಡಿದ್ವೋ ಅದನ್ನು ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡೋಣ. ನಾನು ಒಮ್ಮೆಲೇ ಒಂದೇ ಸರಿಗೆಲ್ಲ ಹಾಕಿಬಿಟ್ಟೆ, ನಂತರದಲ್ಲಿ ಮಧ್ಯದಲ್ಲಿ ಕೂಡ ತೆಗೆದಿದ್ದೀನಿ ನಾನು. ನೋಡಿ ಈ ರೀತಿ ನಿಮ್ಮ ಅಗಲ ಪ್ಯಾನ್ ಇತ್ತು ಅಂದರೆ ಒಂದೇ ಸರಿಗಾಗುತ್ತೆ, ಇಲ್ಲಾಂದರೆ ಸ್ವಲ್ಪನೇ ಹಾಕ್ಕೊಳ್ಳಿ. ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಷ್ಟೇ. ನಾನು ಒಂದೇ ಸರಿ ಹಾಕ್ಬಿಡೋಣ ಅಂತ ಎಲ್ಲ ಒಂದೇ ಸರಿ ಹಾಕಿಬಿಟ್ಟೆ. ಬಟ್ ಸ್ವಲ್ಪ ಮಧ್ಯದಲ್ಲಿ ನನಗೆ ತಿರುವಕ್ಕೆ ಸ್ವಲ್ಪ ಕಷ್ಟ ಆಯಿತು. ಆದ್ದರಿಂದ ಸ್ವಲ್ಪ ತೆಗೆದುಬಿಟ್ಟು ಈ ರೀತಿಯಾಗಿ ನಿಧಾನವಾಗಿ ನಾನು ಫ್ರೈನ ಮಾಡ್ಕೊಂಡಿದ್ದೀನಿ. ನೋಡಿ ಮತ್ತೇನಂದರೆ ಇಲ್ಲಿ ನಾನು ಸ್ಟೀಲಿಂದ ಒಂದು ಪಾತ್ರೆ ತೊಗೊಂಡಿರೋದ್ರಿಂದ ಸ್ವಲ್ಪ ತಳ ಅಂಟ್ಕೊಳ್ಳುತ್ತೆ. ನೀವು ನಾನ್ ಸ್ಟಿಕ್ ಆದರೆ ಚೆನ್ನಾಗಿರುತ್ತೆ, ಅಂಟ್ಕೊಳ್ಳೋದಿಲ್ಲ ಕೆಳಗಡೆ ಎಲ್ಲ. ನೋಡಿ ಈ ರೀತಿಯಾಗಿ ಸ್ವಲ್ಪ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ತುಪ್ಪದಲ್ಲಿ ಫ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ. ನೋಡಿ ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ, ಫ್ರೈ ಮಾಡಿದ್ರೆ ಹಾಗೆ ಹಾಕಬೇಡಿ. ಇವಾಗ ನೋಡಿ ಈ ರೀತಿ ಸ್ವಲ್ಪ ಮಧ್ಯದಲ್ಲಿ 1-2 ತೆಗೆದುಬಿಟ್ಟು ನಾನು ಫ್ರೈ ಮಾಡ್ತೀನಿ.
ನೋಡಿ ತೆಗೆದಿದ್ದೀನಿ. ಇವಾಗ ಫ್ರೈ ಕೂಡ ಎಷ್ಟು ಚೆನ್ನಾಗಿ ಆಗಿದೆ ಅಂತ. ಅದೇ ಸ್ವಲ್ಪ ತಳ ಹಿಡ್ಕೊಳ್ತು. ಇದು ನಾನ್ ಸ್ಟಿಕ್ ಅಲ್ಲ, ಆದ್ದರಿಂದ ನಾನ್ ಸ್ಟಿಕ್ ಆದರೆ ತಳ ಹಿಡಿಯೋದಿಲ್ಲ. ನೋಡಿ ಈ ರೀತಿ ಫ್ರೈ ಆದಮೇಲೆ ಇದನ್ನು ಒಂದು ಪ್ಯಾನಿಗೆ ನಾನು ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇರೆ ಯಾವ್ದಾದ್ರು ಪಾತ್ರೆಗೆ, ಟಿಫನ್ ಬಾಕ್ಸಿಗೆ ಹಾಕ್ಬೋದು, ಚೆನ್ನಾಗಿರುತ್ತೆ. ಈ ರೀತಿಯಾಗಿ ನಾನು ಜೋಡಿಸ್ಕೊಳ್ತಾ ಇದ್ದೀನಿ. ಜೋಡಿಸೋದೇನೂ ಇಲ್ಲ, ಜಸ್ಟ್ ಇಡ್ತಾ ಹೋಗ್ತೀನಿ ಅಷ್ಟೇ. ನೀವು ಅಗಲವಾದ ಒಂದು ಟಿಫನ್ ಬಾಕ್ಸು ಅಥವಾ ಪಾತ್ರೆಗಳಿಗೆ ಹಾಕ್ಕೋಬೋದು. ನೋಡಿ ಈ ರೀತಿಯಾಗಿ ಸೆಟ್ ಮಾಡ್ಕೊಂಡಿದ್ದೀನಿ. ಇವಾಗ ಪಾಕ ಇತ್ತಲ್ಲ, ಬಿಸಿ ಬಿಸಿ ಇರಬೇಕು ಪಾಕ, ಮತ್ತು ಕೇಕ್ ಎರಡೂ ಬಿಸಿ ಇರಬೇಕು. ಇವಾಗ ಈ ಪಾಕನ ಮೇಲಿಂದ ಹಾಕಿಬಿಟ್ಟು ಒಂದು 15 ನಿಮಿಷ ಬಿಟ್ಬಿಟ್ರೆ ನಮಗೆ ಮನೆಯಲ್ಲೇ ಜಾಮೂನ್ ಪೌಡ್ರಿಂದ ಮಾಡಿರುವಂಥ ಹನಿ ಕೇಕ್ ರೆಡಿ. ನೋಡಿ ಒಂದು 15 ನಿಮಿಷ ಆಗಿದೆ. ಎಷ್ಟು ಚೆನ್ನಾಗಿದೆ ಗೊತ್ತಾ ಈ ಕೇಕು. ನಾನು ಇದನ್ನು ತೆಗೆಯೋಕ್ಕೆ ಹೋದೆ, ತಿರುಗೋದ್ರಿಂದ ಅದ್ರ ಸ್ವಲ್ಪ, ಯಾಕಂದರೆ ಮೆತ್ತಗಿರುತ್ತಲ್ಲ, ಸಕ್ಕರೆ ಪಾಕ ಎಲ್ಲ ಚೆನ್ನಾಗಿ ಹೀರ್ಕೊಂಡಿರುತ್ತೆ, ಅದರಿಂದ ಎತ್ತಕ್ಕಾಗೋದಿಲ್ಲ. ಅದರಿಂದ ಚಮಚದಿಂದ ನೋಡಿ ಈ ರೀತಿಯಾಗಿ ಎತ್ತಿ ನೋಡಿ ಹಾಕ್ಬಿಟ್ರೆ ಎಷ್ಟು ಚೆನ್ನಾಗಿ ರಸ ಕೂಡ ಹೀರ್ಕೊಂಡಿದೆ ಅಂತ. ನೀವು ಕೂಡ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಮತ್ತು ತುಂಬ ಈಸಿ ಕೂಡ ಅಂತ ಹೇಳ್ತಾ, ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ಥ್ಯಾಂಕ್ ಯು, ಬಾಯ್.